ಬಾಗೇಪಲ್ಲಿ ತಾಲೂಕಿನ ದೇವಿಕುಂಟೆ ಗ್ರಾಮದ ರಸ್ತೆ ಮಾರ್ಗ ಕಳೆದ 2 ದಶಕಗಳಿಂದ ಡಾಂಬರು ಕಾಣದ ಕಾರಣ ಮಳೆ ಬಂದ್ರೆ ಕೆಸರುಮಯವಾಗಿರುತ್ತದೆ. ಬೇಸಿಗೆ ಕಾಲದಲ್ಲಿ ರಸ್ತೆ ಸಂಪೂರ್ಣ ಧೂಳು ಹಾಗೂ ಗುಂಡಿಗಳ ಮಯವಾಗಿ ಸಂಚರಿಸಲು ಈ ಭಾಗದ ಜನರು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ಕೇಂದ್ರದಿಂದ ಮಾರಕಾನಕುಂಟೆ ರಸ್ತೆ ಮಾರ್ಗದ ಮೂಲಕ ಸುಮಾರು 10 ಕಿಲೋಮೀಟರ್ ದೂರದಷ್ಟು ಶ್ರಮಿಸಿದರೆ ಗುಡ್ಡಗಾಡು ಪ್ರದೇಶದಲ್ಲಿ ದೇವಿಕುಂಟೆ ಗ್ರಾಮ ಗೋಚರವಾಗುತ್ತದೆ. ದೇವಿಕುಂಟೆ ಗ್ರಾಮದ ರಸ್ತೆ ಮಾರ್ಗದಲ್ಲಿ ಜೋಗಿರೆಡ್ಡಿಪಲ್ಲಿ, ಪಿಚ್ಚಲವಾರಪಲ್ಲಿ ಗ್ರಾಮಗಳು ಸೇರಿದಂತೆ ಹಲವು ಗ್ರಾಮಗಳು ಬರುತ್ತವೆ. ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಗುಂಡಿಗಳ ರಸ್ತೆ ಮೂಲಕವೇ ಶಾಲಾ ಕಾಲೇಜು, ಕೃಷಿ ಉತ್ಪನ್ನ ಮಾರುಕಟ್ಟೆ, ನ್ಯಾಯಬೆಲೆ ಅಂಗಡಿ, ಹಾಲಿನ ಡೈರಿ, ಇತರೆ ಸರ್ಕಾರಿ ಕಚೇರಿಗಳಲ್ಲಿನ ಕೆಲಸಗಳಿಗೆ ಪ್ರತಿನಿತ್ಯ ಸಂಚರಿಸಬೇಕು. ತಾಲೂಕು ಕೇಂದ್ರ, ಹೋಬಳಿ ಮತ್ತು ಗ್ರಾಮ ಪಂಚಾಯಿತಿ ಕೇಂದ್ರಕ್ಕೆ ಆಗಮಿಸುವ ಏಕೈಕ ರಸ್ತೆ ಇದಾಗಿದೆ. ಲೋಕೋಪಯೋಗಿ ಇಲಾಖೆಯಿಂದ ಕಳೆದ 20 ವರ್ಷಗಳ ಹಿಂದೆ ಈ ರಸ್ತೆಗೆ ಡಾಂಬರು ಕಾಮಗಾರಿಯನ್ನ ಮಾಡಿದ್ದು ಬಿಟ್ರೆ ನಂತರ ಚುನಾಯಿತ ಯಾವೊಬ್ಬ ಜನಪ್ರತಿನಿಧಿಗಳು ಈ ರಸ್ತೆ ಅಭಿವೃದ್ಧಿ ಬಗ್ಗೆ ತಿರುಗಿಯೂ ನೋಡಿಲ್ಲ ಎಂಬುದು ಗ್ರಾಮಸ್ಥರ ಆಕ್ರೋಶವಾಗಿದೆ. ಬಾಗೇಪಲ್ಲಿ ತಾಲೂಕಿನ ಮಾರಕಾನಕುಂಟೆ ಗ್ರಾಮ ಪಂಚಾಯಿತಿಯ ದೇವಿಕುಂಟೆಗೆ ಸಂಪರ್ಕಿಸುವ 9 ಕಿಲೋಮೀಟರ್ ರಸ್ತೆಯು ಸುಮಾರು 2 ದಶಕಗಳಿಂದ ರಸ್ತೆ ಇಲ್ಲದೆ ಪ್ರತಿನಿತ್ಯ ದೇವಿಕುಂಟೆಯಿಂದ ಸಂಚರಿಸುವಂತಹ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ, ವಯೋವೃದ್ಧರು, ಮಹಿಳೆಯರು ಆಸ್ಪತ್ರೆಗೆ ಹೋಗಬೇಕಾದರೆ, ಹಾಗೆ ಸಾರ್ವಜನಿಕರು ಈ ರಸ್ತೆಯಲ್ಲಿ ಅವರು ಸಂಚಾರ ಮಾಡಬೇಕಾದರೆ 20 ವರ್ಷಗಳಿಂದ ರಸ್ತೆ ವ್ಯವಸ್ಥೆ ಇಲ್ಲದೆ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ. ಅನೇಕ ವೇದಿಕೆಗಳಲ್ಲಿ ನಮ್ಮ ಗ್ರಾಮದ ಮುಖಂಡರು, ಸಾರ್ವಜನಿಕರು ರಸ್ತೆಯ ಸಮಸ್ಯೆ ಕುರಿತು ಮಾನ್ಯ ಶಾಸಕರಿಗೆ ಜನಸ್ಪಂದನ ಕಾರ್ಯಕ್ರಮ, ಹೀಗೆ ಹಲವು ಕಾರ್ಯಕ್ರಮಗಳಲ್ಲಿ ಅವರಿಗೆ ಮನವಿಯನ್ನು ಸಲ್ಲಿಸುತ್ತಾರೆ. ಆದರೆ ಇದುವರೆಗೂ ಸಹ ಮಾನ್ಯ ಶಾಸಕರಾಗಿ ಆಯ್ಕೆಯಾಗಿ 2013ರಿಂದ ಇಲ್ಲಿನವರೆಗೆ 3 ಸಲ ಶಾಸಕರಾಗಿದ್ದಾರೆ. ದೇವಿಕುಂಟೆ ಕಡೆ ತಿರುಗಿ ನೋಡದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಸಾಕಷ್ಟು ಬಾರಿ ನಮ್ಮ ಸಮಸ್ಯೆಯನ್ನು ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಸಂಸದರಿಗೆ, ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ, ಸಾಕಷ್ಟು ಜನರಿಗೆ ನಾವೆಲ್ಲ ನಮ್ಮೂರಿನ ಸಮಸ್ಯೆಯನ್ನು, ರಸ್ತೆ ಸಮಸ್ಯೆಯನ್ನು ನಾವು ಹೇಳ್ಕೊಂಡಿದ್ವಿ. ಆದರೆ ಇವತ್ತಿನ ರಾಜಕಾರಣ ಮತ್ತು ಮಾನ್ಯ ಶಾಸಕರ ಮುತುವರ್ಜಿ ಇಲ್ಲದೆ ನಮ್ಮ ರಸ್ತೆಯು ಡಾಂಬರು ಕಂಡಿಲ್ಲದೆ ಅನಾಥವಾಗಿ ಬಿದ್ದಿದೆ. ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕಚೇರಿಗೆ ತೆರಳಿ ಗ್ರಾಮಸ್ಥರ ಪರವಾಗಿ ಯುವಕನೊಬ್ಬ ಮನವಿ ಸಲ್ಲಿಸಿದ್ದಾನೆ. ಒಟ್ನಲ್ಲಿ ಗ್ರಾಮದ ದೂರು ಲೋಕೋಪಯೋಗಿ ಸಚಿವರವರೆಗೂ ತಲುಪಿದೆ. ಇನ್ನಾದರೂ ಸ್ಥಳೀಯ ಜನಪ್ರತಿನಿಧಿಗಳು ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.